ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2025ರ ಒಂದು ಕೆಸೆಟ್ನ ಅಂತಿಮವಾದಂತಹ ಒಂದು ಫೈನಲ್ ಕೀ ಆನ್ಸರನ್ನು ಇವತ್ತು ಪ್ರಕಟ ಮಾಡಿದ. ಸೊ ಇದರಲ್ಲಿ ಕನ್ನಡ ಪತ್ರಿಕೆಯಲ್ಲಿ ಸಂಬಂಧಪಟ್ಟಂತೆ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ, ಸೊ ಒಂದು ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಟೋಟಲಿ 2 ಪ್ರಶ್ನೆಗಳಿಗೆ ಗ್ರೇಸ್ ಅಂಕಗಳನ್ನು ಕೊಟ್ಟಿದ್ದಾರೆ. ಆದರೆ ಒಂದು ಸರಿಯಾಗಿದೆ, ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಬರಲೇಬೇಕಾಗಿತ್ತು. ಸೊ ಓಕೆ. ಬಟ್ ಇನ್ನೂ ಒಂದು ಪ್ರಶ್ನೆಗೆ ಇಲ್ಲಿ ಆಯ್ಕೆ ಇದ್ದರೂ ಕೂಡ ಅದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಸೊ ಓರಿಯೆಂಟಲ್ ಲೈಬ್ರರಿಯನ್ನು ಮೈಸೂರು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಎಂದು ಮರುನಾಮಕರಣ ಮಾಡಿದ ವರ್ಷ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗ್ತದೆ ಅಂದರೆ 1923 ಸರಿಯಾದಂತಹ ಉತ್ತರ ಆಗಬೇಕು ಸ್ನೇಹಿತರೆ. ಸೊ ಅದಕ್ಕೆ ಅಥೆಂಟಿಕ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ, ಸೊ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಅಂತಕ್ಕಂತಹ ಒಂದು ಬುಕ್ಕಲ್ಲದ. ಸೊ ಇದು ಅಥೆಂಟಿಕ್ ಆದಂತಹ ಮಾಹಿತಿನೇ ಆಗಿರ್ತದೆ. ಸೊ ಇಲ್ಲಿ ಅದ ನೋಡ್ರಿ, 1923ರಲ್ಲಿ ಮೈಸೂರು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಎಂಬ ಹೆಸರು ಹೊಂದಿ. ಓಕೆನಾ. ಸೊ ಇದೇನಾಗ್ತದೆ ಅಂತಂದ್ರೆ ಇದಕ್ಕೆ 1923 ಸರಿ ಆಗಬೇಕು. ಸೊ ಎಷ್ಟೋ ಜನ ಅಭ್ಯರ್ಥಿಗಳು ಏನು ಮಾಡಿರ್ತೀರಿ ಅಂತಂದರೆ 1923 ಹಾಕಿ ಬಂದಿರ್ತೀರಿ. ಸೊ ನಿಮಗೆ ಅಂಕ ಅಂತಕ್ಕಂಥದ್ದು ನಿಮಗೆ ಸಿಗಬೇಕಾಗಿತ್ತು. ಇವತ್ತೇನಾಗಿದೆ ಅಂತಂದರೆ ಈ ಒಂದು ಪ್ರಶ್ನೆಗೆ ಎಲ್ರಿಗೂ ಕೂಡ ಅಂಕ ಸಿಗ್ತಾ ಇದೆ. ಸೊ ಹಾಗಾಗಿ ತುಂಬ ಗೊಂದಲ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ KEAಗೆ ಭೇಟಿ ನೀಡಿ ಇದರ ಬಗ್ಗೆ ನೀವು ಪರಿಹಾರವನ್ನು ಕೂಡ ತಗೋಬೋದು ಸ್ನೇಹಿತರೆ. ಯಾಕಂದರೆ ಸೊ ಇದು ಯಾರು ಕರೆಕ್ಟಾಗಿ ಆನ್ಸರ್ ಹಾಕಿರ್ತಾರೆ ಅವ್ರಿಗೂ ಕೂಡ ಅಂಕ ಸಿಗಬೇಕಾಗಿತ್ತು. ಸೊ ಅವ್ರಿಗಷ್ಟೇ ಸಿಗಬೇಕಾಗಿತ್ತು. ಬಟ್ ಈ ದಿನ ಏನಾಗಿದೆ ಅಂತಂದರೆ ಸೊ ಇದಕ್ಕೆ ಯಾರು ತಪ್ಪಾಗಿರ್ತಕ್ಕಂಥ ಆನ್ಸರನ್ನು ಹಾಕಿದ್ರು ಅವ್ರಿಗೂ ಕೂಡ ಇದಕ್ಕೆ ಆನ್ಸರ್ ಸಿಗ್ತಿದೆ. ಸೊ 2 ಅಂಕಗಳಂತಂದರೆ ಮೆರಿಟಲ್ಲಿಯೂ ಕೂಡ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳಿರ್ತದೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನು ನೀವು ಪರಿಶೀಲನೆ ಮಾಡಿಕೊಳ್ರಿ. ಸೊ ಯಾರೆಲ್ಲ ಅಟೆಂಡ್ ಮಾಡಿದ್ದೀರಿ, ಒಂದು KEAಗೆ ಇದನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಓಕೆನಾ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.